Okay, in this video we are going to solve the problems on electric charges and fields. Here the first question is, how many electrons make 1 coulomb of charge? 1 coulomb of charge ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರ್ತವೆ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಕ್ವಾಂಟೈಸೇಷನ್ ರೂಲ್ ನ ಅಪ್ಲೈ ಮಾಡಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ ಗಿವನ್ ಹಿಯರ್ ಗಿವನ್ ಡಾಟಾ is how many electrons ಅಂದ್ರೆ n ಕೇಳಿದ್ದಾರೆ make 1 coulomb of charge ಅಂದ್ರೆ q equal to 1 coulomb ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ಏನು ಕೇಳಿದ್ದಾರೆ n equal to what ಅಂತ ಕೇಳಿದ್ದಾರೆ. ಹೌದಾ? Therefore we have from quantization rule q is equal to n into e. Therefore n is equal to q upon e. ಹೌದಾ? ಹಾಗಾದ್ರೆ q ಎಷ್ಟಿದೆ 1 coulomb ಇದೆ. What is the charge on electron? 1.6 into 10 raised to minus 19 coulomb. Okay, ಹಾಗಾದ್ರೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 6.25 into 10 raised to 18 electrons. Okay, this is the answer. In this way you should write, therefore 6.25 into 10 raised to 18 electrons make 1 coulomb of charge. Getting the idea? This is the solution of this problem. Now let us solve one more problem. Here I will read the problem. A polythene piece rubbed with wool is found to have a negative charge of 3 into 10 raised to minus 7 coulomb. Question number A is, estimate the number of electrons transferred from wool to polythene. And question B is there a transfer of mass from wool to polythene? If yes, how much? Okay, this is also going to be asked for 5 marks. ಇಲ್ಲಿ ನೋಡಿ, ಒಂದು ಪಾಲಿಥಿನ್ ಪೀಸ್ ಅನ್ನ wool ಜೊತೆಗೆ ರಬ್ ಮಾಡಲಾಗಿದೆ. ಹೌದಾ? A polythene piece rubbed with wool is found to have a negative charge. ಅಂದ್ರೆ ಈ ಪಾಲಿಥಿನ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ ಅಂತಂದ್ರೆ ಊಲದಿಂದ ಪಾಲಿಥಿನ್ಗೆ ಎಲೆಕ್ಟ್ರಾನ್ಗಳು ಟ್ರಾನ್ಸ್ಫರ್ ಆಗಿವೆ. ಅದಕ್ಕಾಗಿ ಈ ಪಾಲಿಥಿನ್ ಮೇಲೆ ನೆಗೆಟಿವ್ ಚಾರ್ಜ್ ಆಗಿದೆ. ಎಷ್ಟು ನೆಗೆಟಿವ್ ಚಾರ್ಜ್ ಆಗಿದೆ? 3 into 10 raised to minus 7 coulomb ನೆಗೆಟಿವ್ ಚಾರ್ಜ್ ಆಗಿದೆ. ಹೌದಾ? ಹಾಗಾದ್ರೆ ಎ ಕ್ವಶನ್ ದಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಎಷ್ಟು ಎಲೆಕ್ಟ್ರಾನ್ಗಳು ಊಲದಿಂದ ಪಾಲಿಥಿನ್ಗೆ ಟ್ರಾನ್ಸ್ಫರ್ ಆಗಿವೆ ಅಂತ ಕೇಳಿದ್ದಾರೆ. ಇನ್ನು ಬಿ ಕ್ವಶನ್ ದಲ್ಲಿ ಏನಾಗಿದೆ ಅಂದ್ರೆ, ಒಂದ್ ವೇಳೆ ಊಲದಿಂದ ಪಾಲಿಥಿನ್ಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿದ್ರೆ ಮಾಸು ಕೂಡ ಟ್ರಾನ್ಸ್ಫರ್ ಆಗಿದೆಯಾ ಪಾಲಿಥಿನ್ಗೆ? ಮಾಸು ಕೂಡ ಟ್ರಾನ್ಸ್ಫರ್ ಆಗಿದ್ರೆ ಅದು ಎಷ್ಟು ಮಾಸ್ ಟ್ರಾನ್ಸ್ಫರ್ ಆಗಿದೆ ಅಂತ ಕೇಳಿದ್ದಾರೆ. ಹೌದಾ? ಹಾಗಾದ್ರೆ ನಾವು ಗಿವನ್ ಫಸ್ಟ್ ಬರ್ಕೋಬೇಕು. ವಾಟ್ ಈಸ್ ಗಿವನ್ ಡಾಟಾ? ಇಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ? ಹೌ ಮಚ್ ಚಾರ್ಜ್ ಇಸ್ ಟ್ರಾನ್ಸ್ಫರ್ಡ್, ದಟ್ ಈಸ್ ಕ್ಯೂ ಕೊಟ್ಟಿದ್ದಾರೆ. ಎಷ್ಟು ಚಾರ್ಜ್ ಟ್ರಾನ್ಸ್ಫರ್ ಆಗಿದೆ? 3 into 10 raised to minus 7 coulomb ಚಾರ್ಜ್ ಟ್ರಾನ್ಸ್ಫರ್ ಆಗಿದೆ. ಹೌದಾ? ಹಂಗಾರೆ ಏನ್ ಕೇಳಿದ್ದಾರೆ? ಊಲದಿಂದ ಪಾಲಿಥಿನ್ಗೆ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಫರ್ ಆಗಿವೆ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ n equal to what ಅಂತ ಕೇಳಿದ್ದಾರೆ. ಹೌದಾ? ಹಾಗಾದ್ರೆ ಈ ಕ್ವಶನ್ಗೆ ನಾವು ಆನ್ಸರ್ ನ ಸಾಲ್ವ್ ಮಾಡೋಣ. we have q is equal to n into e. ಹೌದಾ? that implies n is equal to q upon e. ಹೌದಾ? so q ಎಷ್ಟಿದೆ? 3 into 10 raised to minus 7 divided by e value 1.6 into 10 raised to minus 19. ಹಾಗಾದ್ರೆ ಇದು ಎಷ್ಟಾಯ್ತಪ್ಪ ಅಂತಂದ್ರೆ 1.875 into 10 raised to 12 electrons. ನೋಡಿ, ಇಷ್ಟು ಎಲೆಕ್ಟ್ರಾನ್ಸ್ಗಳು
ಮೂಲದಿಂದ ಪಾಲಿಥೀನ್ಗೆ ಟ್ರಾನ್ಸ್ಫರ್ ಆಗಿದ್ರಿಂದ ಆ ಪಾಲಿಥೀನ್ ಮೇಲೆ 3 × 10⁻⁷ ಕೂಲಂಬ್ ಚಾರ್ಜ್ ಉಂಟಾಯಿತು ಅಂತ ಅರ್ಥ. ಹೌದಾ? ಹಾಗಾದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಬರಿಬೇಕು ಕೊನೆಗೆ. Therefore 1.875 × 10⁻12 electrons are transferred from wool to polythene, This is the answer for the A question. Estimate the number of electrons transferred from wool to polythene. This much electrons are transferred from wool to polythene. Now I will solve the solution for second question, that is B. Okay, ಇಲ್ಲಿ ಕೇಳ್ತಾರೆ, is there a transfer of mass from wool to polythene? If yes, how much? ನಿಮ್ಗೆ ಗೊತ್ತಿದೆ ಇಲ್ಲಿ ಮಾಸ್ ಕೂಡ ಟ್ರಾನ್ಸ್ಫರ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಎಲೆಕ್ಟ್ರಾನ್ ಮೇಲೆ ಮಾಸ್ ಕೂಡ ಇದೆ. ಎಷ್ಟಿದೆ? 9.1 × 10⁻31 kg ಪ್ರತಿಯೊಂದು ಎಲೆಕ್ಟ್ರಾನ್ಗೆ ಇರೋದ್ರಿಂದ ಯಾವಾಗ ಎಲೆಕ್ಟ್ರಾನ್ಗಳು ಟ್ರಾನ್ಸ್ಫರ್ ಆಗ್ಯಾವೋ ಮಾಸ್ ಕೂಡ ಟ್ರಾನ್ಸ್ಫರ್ ಆಗಿದೆ. ಅಂದ್ರೆ ಎಸ್ ಅಂತ ಬರೀಬೇಕು. ಎಸ್ ಮಾಸ್ ಇಸ್ ಆಲ್ಸೋ ಟ್ರಾನ್ಸ್ಫರ್ಡ್. ಎಸ್ ಮಾಸ್ ಈಸ್ ಆಲ್ಸೋ ಟ್ರಾನ್ಸ್ಫರ್ಡ್. Mass is also transferred from wool to polythene. ಹೌದಾ? then ಹಾಗಾದ್ರೆ ಎಷ್ಟು ಮಾಸ್ ಟ್ರಾನ್ಸ್ಫರ್ ಇದೆ? then mass transferred is given by capital M is equal to number of electrons transferred from wool to polythene into mass of each electron. ಇಲ್ಲಿ ME ಅಂತಂದ್ರೆ mass of each electron, mass transferred M is equal to ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ wool ಪಾಲಿಥೀನ್ ಟ್ರಾನ್ಸ್ಫರ್ ಆಗಿವೆ ಎಷ್ಟು. that is 1.875 into 10⁻12 ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿವೆ. ಒಂದೊಂದು ಎಲೆಕ್ಟ್ರಾನ್ ಮಾಸ್ ಎಷ್ಟಿದೆ? 9.1 × 10⁻31 kg. ಹೌದಾ? ಇಲ್ಲಿ ನೋಡ್ಬೇಕು ನೀವು, ಮಾಸ್ ಆಫ್ ಎಲೆಕ್ಟ್ರಾನ್ ಈಸ್ 9.1 × -31 kg. ಇದು ಯಾವಾಗಲೂ ನಿಮ್ಗೆ ಗೊತ್ತಿರಬೇಕು. ಅದರಿಂದ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರ್ತದೆ ಅಂತಂದ್ರೆ 17.06 into 10⁻19 kg. This much of mass is transferred from wool to polythene. Getting the idea? This is your final answer. If you write like this, then you will definitely get 5 marks. Okay, note down. Okay, here let us solve one more problem. I will read the problem. 2 point charges 3 × 10⁻⁷ coulomb and -6 × 10⁻⁷ coulomb are separated by a distance of 0.01 meter. What is the force between the charges? Okay, now also they have asked comment on the nature of force and what is the new force between them if a medium of relative permittivity 5 is introduced. ಇಲ್ಲಿ ನೋಡ್ರಿ, ಎರಡು ಚಾರ್ಜಸ್ ಅನ್ನ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ನೋಡ್ರಿ, ಎರಡು ಚಾರ್ಜಸ್ ಅನ್ನ ಕೊಟ್ಟಿದ್ದಾರೆ. ಅವು ಯಾವ್ಯಾವಪ್ಪ ಅಂತ ನಾನು ಬರ್ಕೊಡ್ತೇನೆ. ಹಿಯರ್ ಗಿವನ್ ಡಾಟಾ ಏನು ಕೊಟ್ಟಿದ್ದಾರೆ? ಹಿಯರ್ Q1 is how much? 3 × 10⁻⁷ coulomb. Q2 is how much?
minus 6 into 10 raised to minus 7 coulomb. ಆಮೇಲೆ distance between them r is how much? That is 0.01 meter. ಹೌದಾ? ಏನೇನು ಕೇಳಿದಾರೆ ನೋಡ್ರಿ, force between the two charges when they are placed in air medium is equal to what? ಇದು ಫಸ್ಟ್ ಕ್ವಶನ್. ಇನ್ನು ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾರೆ, ನೇಚರ್ ಆಫ್ ಫೋರ್ಸ್ ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಟ್ರಾಕ್ಟ್ ಇದೆಯೋ ರಿಪಲ್ಸಿವ್ ಇದೆಯೋ ಅಂತ ಕೇಳಿದ್ದಾರೆ. ದಟ್ ಈಸ್ ನೇಚರ್ ಆಫ್ ಫೋರ್ಸ್. ನೇಚರ್ ಆಫ್ ಫೋರ್ಸ್ ಎಷ್ಟು. ಆಮೇಲೆ ಇಫ್ ಎ ಮೀಡಿಯಂ ಆಫ್ ರಿಲೇಟಿವ್ ಎಪ್ಸಿಲಾನ್ ಆರ್ 5 ಇರ್ತಕ್ಕಂಥ ಮೀಡಿಯಂ ಅನ್ನು Q1 ಮತ್ತು Q2 ಪ್ಲೇಸ್ ಮಾಡಿದಾಗ ಅವಾಗ ಫೋರ್ಸ್ ಇನ್ ದಟ್ ಮೀಡಿಯಂ ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಹೌದಾ? ಅಂದ್ರೆ ಇಲ್ಲಿ ತಿಳ್ಕೋಬೇಕು, ಟೂ ಚಾರ್ಜಸ್ ಅದಾವ. ಹಿಯರ್ ದಿಸ್ ಈಸ್ Q1 and this is Q2 and this is distance between the Q1 and Q2. ಇಲ್ಲೇ ಏರ್ ಮೀಡಿಯಂ ಇದ್ದಾಗ FA is equal to ವಾಟ್ ಅಂತ ಕೇಳಿದ್ದಾರೆ ಫಸ್ಟ್ ಕ್ವಶನ್ದಲ್ಲಿ. ಅದು ನಾನು ಮಾಡ್ತೀನಿ ಈಗ ಸೊಲ್ಯೂಷನ್ ಅಲ್ಲಿ. ನಾನು ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ಫಸ್ಟ್ ಕ್ವಶನ್, we have force in air medium FA is equal to K into Q1 into Q2 upon R square. This is the standard formula. Now I will substitute the values. FA is equal to 9 into 10 raised to 9 into Q1 is 3 into 10 raised to minus 7. Q2 is 6 into 10 raised to minus 7. ನೋಡಿ, ಈ ಮೈನಸ್ ಏನು ಸೂಚಿಸ್ತದೆ ಅಂದ್ರೆ ವೆದರ್ ದ ಫೋರ್ಸ್ ಬಿಟ್ವೀನ್ Q1 and Q2 is attractive or repulsive ಅದನ್ನ ಮಾತ್ರ ಸೂಚಿಸ್ತದೆ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ನೆಗೆಟಿವ್ ಸೈನ್ ಅಲ್ಲಿ ಇಟ್ಕೋಬೇಡ್ರಿ. ಓಕೆ, ಆ ನೆಗೆಟಿವ್ ಸೈನ್ ಏನ್ ಸೂಚಿಸ್ತದ, ಅವು ಲೈಕ್ ಚಾರ್ಜಸ್ ಅಂಡ್ ಅನ್ಲೈಕ್ ಚಾರ್ಜಸ್. ಲೈಕ್ ಚಾರ್ಜಸ್ ಇತ್ತು ಫೋರ್ಸ್ ಇಸ್ ರಿಪಲ್ಸಿವ್, ಅನ್ಲೈಕ್ ಇತ್ತು ಅಟ್ರಾಕ್ಟಿವ್. ಓಕೆ, ಇಲ್ಲಿ ನೆಗೆಟಿವ್ ಸೈನ್ ನೀವು ಸೂಚಿಸಬೇಡ್ರಿ. ಓಕೆ, ನಾವು ಡಿವೈಡ್ ಇಟ್ ಬೈ what is the distance between them r, that is 0.01 whole square. Get in the idea? Okay, ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರಪ್ಪ ಅಂತಂದ್ರೆ ಯು ವಿಲ್ ಗೆಟ್ FA is equal to, ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಪ್ಪ ಅಂತಂದ್ರೆ ನಿಮ್ಗೆ ಎಷ್ಟು ಬರ್ತದೆ ಆನ್ಸರ್? 16.2 ನ್ಯೂಟನ್ ಬರ್ತದೆ. ಓಕೆ, ದಿಸ್ ಇಸ್ ಯುವರ್ ಆನ್ಸರ್. ಓಕೆ, ನಾವು ಸೆಕೆಂಡ್ ಕ್ವಶನ್ ಏನಪ್ಪ ಅಂತಂದ್ರೆ, what is the nature of force? Since the two charges Q1 and Q2 are unlike, the nature of force is attractive. Okay. Since Q1 and Q2 are unlike, nature of force is attractive. Nature of force is attractive. Okay, and third question is, what is the new force between them if a medium of relative permittivity 5 is introduced? ಈಗ ರಿಲೇಟಿವ್ ಪರ್ಮಿಟಿವಿಟಿ 5 ಇರ್ತಕ್ಕಂಥ ಒಂದು ಮೀಡಿಯಂ ಅನ್ನು ಈ Q1 Q2 ನಡುವೆ, ಈ Q1 ಮತ್ತು Q2 which has separate distance r, ಇಲ್ಲಿ ಒಂದು ಮೀಡಿಯಂ ಅನ್ನು ಇಟ್ಟರೆ ಆಫ್ ಎಪ್ಸಿಲಾನ್ r is equal to 5. ಆವಾಗ what is the force in that medium? ಹೌದಾ? Therefore we have for electrostatic force between Q1 and Q2 in a medium is equal to FA divided by epsilon r. ಈ ಫಾರ್ಮುಲಾ ನಿಮಗೆ ಗೊತ್ತಿದೆ, ಯಾಕೆಂದರೆ ಎಪ್ಸಿಲಾನ್ r is equal to FA divided by FM. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಅದಕ್ಕೆ FM is equal to FA divided by epsilon r. ಹಾಗಾದರೆ FM is equal to FA ಎಷ್ಟು ಬಂದಿದೆ? 16.2 ಬಂದಿದೆ. ಎಪ್ಸಿಲಾನ್ r ಎಷ್ಟಿದೆ? 5 ಇದೆ. ಹಾಗಾದರೆ FM ಎಷ್ಟು ಬರ್ತದೆ?
3.24 Newton. This is your answer. Okay, note down. ಈಗ ನಾಲ್ಕನೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೋಡಿ, the electrostatic force on a sphere of charge 0.8 into 10 raised to minus 6 coulomb due to another sphere of charge 0.4 into 10 raised to minus 6 coulomb is 0.1 Newton in air medium. Calculate force on the second sphere due to the first and also the distance between the two spheres. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಎರಡು ಸ್ಪಿಯರ್ಸ್ ಅದಾವಂತೆ. ಇದೊಂದು ಸ್ಪಿಯರ್, ಇದೊಂದು ಸ್ಪಿಯರ್. The electrostatic force on a sphere of charge 0.8 into 10 raised to minus 6 coulomb due to another sphere of charge 0.4 into 10 raised to minus 6 coulomb is 0.1 Newton in air. Calculate the force on second sphere due to the first. ಅಂದರೆ ಇದು ಫಸ್ಟ್ ಸ್ಪಿಯರ್ ಅನ್ಕೊಳ್ಳೋಣ, ಇದು ಸೆಕೆಂಡ್ ಸ್ಪಿಯರ್ ಅನ್ಕೊಳ್ಳೋಣ. ಇಲ್ಲೇನು ಕೊಟ್ಟೋಣ, ಈ ಫಸ್ಟ್ ಸ್ಪಿಯರ್ ಮೇಲೆ ಎಷ್ಟು ಫೋರ್ಸ್ ಅನ್ಕೊಳ್ಳೋಣ ನಾವು, ಫೋರ್ಸ್ ಆನ್ ಫಸ್ಟ್ ಡ್ಯೂ ಟು ದ ಸೆಕೆಂಡ್ ಸ್ಪಿಯರ್ in this direction. F12 ಅಂದ್ರೆ force on first sphere due to second sphere. F21 ಅಂದ್ರೆ force on second sphere due to the first sphere. ಇಲ್ಲಿ force on first sphere due to the second sphere ಕೊಟ್ಟಾನ, ಅದ ನಾವು ಡಿಸ್ಟೆನ್ಸ್ r ಅನ್ಕೊಳ್ಳೋಣ. ಇದನ್ನು ಕೊಟ್ಟಿಲ್ಲ, ಇದನ್ನು ಕೇಳಿದಾರೆ ಅವರು. ಓಕೆನಾ, ಇಲ್ಲಿ ಏರ್ ಮೀಡಿಯಂ ಇದೆ. ಓಕೆ, ಇದು ಗಿವನ್ ಡಾಟಾ. ಹಾಗಾದ್ರೆ ಇಲ್ಲಿ ನಾನು ಗಿವನ್ ಏನು ಕೊಟ್ಟಿದ್ದಾರೆ ಅನ್ನೋದು ಬರ್ಕೊಳ್ತೇನೆ. ಆಗ ಹಿಯರ್ ಫೋರ್ಸ್ ಚಾರ್ಜ್ ಆನ್ ಫಸ್ಟ್ ಸ್ಪಿಯರ್ Q1 is how much, 0.8 into 10 raised to minus 6 coulomb. ಇಲ್ಲಿ Q2 ಚಾರ್ಜ್ ಆನ್ ಸೆಕೆಂಡ್ ಸ್ಪಿಯರ್ ಎಷ್ಟು ಕೊಟ್ಟಿದ್ದಾನೆ, 0.4 into 10 raised to minus 6 coulomb ಕೊಟ್ಟಿದ್ದಾರೆ. ಮತ್ತೇನು ಕೊಟ್ಟಿದ್ದಾರೆ, ಫೋರ್ಸ್ ಆನ್ ಫಸ್ಟ್ ಸ್ಪಿಯರ್ ಡ್ಯೂ ಟು ಸೆಕೆಂಡ್ ಸ್ಪಿಯರ್ ಇಸ್ ಹೌ ಮಚ್, 0.1 ನ್ಯೂಟನ್ ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ ಅವರು, ವಾಟ್ ಈಸ್ ದ ಎ ಕ್ವಶನ್ ಏನಪ್ಪ ಅಂದ್ರೆ, ವಾಟ್ ಇಸ್ ದ ಫೋರ್ಸ್ ಆನ್ ಸೆಕೆಂಡ್ ಸ್ಪಿಯರ್ ಡ್ಯೂ ಟು ದ ಫಸ್ಟ್ ಇಸ್ ಈಕ್ವಲ್ ಟು ವಾಟ್. ನೆಕ್ಸ್ಟ್ ಬಿ ಕ್ವಶನ್ ಏನು ಕೇಳಿದಾರಪ್ಪ ಅಂತಂದ್ರೆ, ವಾಟ್ ಇಸ್ ದ ಸೆಪರೇಷನ್ ಬಿಟ್ವೀನ್ Q1 and Q2 ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಎ ಕ್ವಶನ್ ಸಾಲ್ವ್ ಮಾಡೋಣ. we have ನಿಮ್ಗೆ ಗೊತ್ತಿದೆ, the force on first sphere and due to first sphere and second sphere ಎಷ್ಟಿರ್ತದ. ಸಿಯರ್ ನಾನು ನಿಮಗೆ ಹೇಳಿದ್ದೇನೆ, ಕೊಲಮ್ಸ್ ಲಾ ನೀವು ಟೆಕ್ ಫಾರ್ಮ್ದಲ್ಲಿ ನೀವು ಪ್ರೂವ್ ಮಾಡಿದಿರಿ. the force on first sphere due to second sphere is always equal to force on second sphere due to the first sphere, but they're acting in opposite direction. That is, ನೀವು ಡೆರಿವೇಶನ್ ನೋಡಿದಿರಿ, F12 vector is equal to F21 vector, but they are opposite in direction. They are equal in magnitude, but they are opposite in direction. Therefore, F21 is equal to minus 0.1 Newton. ಇದು ಕೂಡ 0.1 ನ್ಯೂಟನ್ ಆಗಿರ್ತಾರೆ, ಅದರ ಡೈರೆಕ್ಷನ್ ಅಪೋಸಿಟ್ ಇರ್ತದ. ಇದು ನೀವು ಕೊಲಮ್ಸ್ ಲಾ ವೆಕ್ಟರ್ ಫಾರ್ಮ್ ದಲ್ಲಿ ನಾನು ಡಿರೈವ್ ಮಾಡಿದ್ದೇನೆ. ನೆಕ್ಸ್ಟ್ ಬಿ ಕ್ವಶನ್ ದಲ್ಲಿ ಏನ್ ಕೇಳ್ತಾರೆ, ವಾಟ್ ಇಸ್ ದ ಸೆಪರೇಷನ್ ಬಿಟ್ವೀನ್ ದ ಟೂ ಸ್ಪಿಯರ್ಸ್ ಅಂತ ಕೇಳಿದಾರೆ. ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಪಿಯರ್ಸ್, ಆರ್ ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಹಂಗಾರೆ ಆಲ್ಸೋ ವಿ ಹ್ಯಾವ್ what we have, the standard formula F12 is equal to K into Q1 into Q2 divided by R square. Okay, now R square is equal to K into Q1 into Q2 upon F12. Getting the idea? Now I will substitute the values. R square is equal to 9 into 10 raised to 9 into
Q1 is 0.8 into 10 raised to minus 6. Q2 is 0.4 into 10 raised to minus 6 whole divided by 0.1. F12 is 0.1. Therefore, R square is equal to how much? 2.88 into 10 raised to minus 2. Okay. Therefore, R is equal to square root of 2.88 into 10 raised to minus 2. Therefore, R is equal to 1.69 into 10 raised to minus 1, which is equal to 0.169, which is approximately equal to 0.17 meter. Therefore, the distance between the two spheres is 0.17 meter. This is the answer. Okay, note down. Okay, now we are going to solve fifth problem. First I will read. Two identical copper spheres A and B having a charge 6.5 into 10 raised to minus 7 coulomb each are separated by a distance of 50 centimeter. ನೋಡಿ, ಇಲ್ಲಿ ಎರಡು ಕಾಪರ್ ಸ್ಪಿಯರ್ ಇದಾವೆ. ಒಂದೇ ರೀತಿಯ ಎರಡು ಕಾಪರ್ ಸ್ಪಿಯರ್ ಇದಾವೆ. ಐಡೆಂಟಿಕಲ್ ಅಂದ್ರೆ ಒಂದೇ ರೀತಿ ಚಾರ್ಜ್, ಒಂದೇ ರೀತಿ ಸೈಜ್ ಇರ್ತಕ್ಕಂಥ ಎರಡು ಕಾಪರ್ ಸ್ಪಿಯರ್ಸ್ ಇದಾವೆ. ಒಂದು ಎ, ಇನ್ನೊಂದು ಬಿ. ಎರಡರ ಮೇಲೆ ಚಾರ್ಜ್ ಎಷ್ಟಿದೆ ಅಂದ್ರೆ 6.5 ಇಂಟು 10 raised to minus 7 ಕೂಲಂಬ್ ಚಾರ್ಜ್ ಇದೆ. ಮತ್ತು ಆ ಎರಡು ಸ್ಪಿಯರ್ಗಳ ನಡುವೆ ಡಿಸ್ಟೆನ್ಸ್ ಎಷ್ಟೈತಪ್ಪ ಅಂತಂದ್ರೆ 50 ಸೆಂಟಿಮೀಟರ್ ಇದೆ. 50 ಸೆಂಟಿಮೀಟರ್. ಇಲ್ಲಿ ತಿಳ್ಕೊರಿ, ಇಲ್ಲಿ ಸೆಂಟಿಮೀಟರ್ ಇದು SI ಯೂನಿಟ್ದಲ್ಲಿ ಇಲ್ಲ. ಇದು ನೀವು ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಹೌದಾ? ಏನ್ ನೆಕ್ಸ್ಟ್ ಏನ್ ಕೇಳ್ತಾರೆ ನೋಡ್ರಿ. ಎ ಥರ್ಡ್ ಸ್ಪಿಯರ್ ಆಫ್ ಸೇಮ್ ಸೈಜ್, ಇನ್ನೊಂದು ಮೂರನೇ ಸ್ಪಿಯರ್ ನ ತಗೊಳ್ತಾರೆ. ಅಷ್ಟೇ ಸೈಜ್ ಇರ್ತಕ್ಕಂಥ, ಬಟ್ ಅನ್ಚಾರ್ಜ್, ಅದರ ಮೇಲೆ ಚಾರ್ಜ್ ಇರೋದಿಲ್ಲ, ಜೀರೋ ಇರ್ತದೆ. ಏನ್ ಮಾಡ್ತಾರೆ ಅದನ್ನ? ಇಸ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ಫಸ್ಟ್, ಅದನ್ನ ಅನ್ಚಾರ್ಜ್ ಸ್ಪಿಯರ್ ನ ತಂದು ಫಸ್ಟ್ ಸ್ಪಿಯರ್ ಗೆ ಕಾಂಟ್ಯಾಕ್ಟ್ ಮಾಡ್ತಾರ. ಆಮೇಲೆ then brought in contact with the second, ಆಮೇಲೆ B sphere ಗೆ ಕಾಂಟ್ಯಾಕ್ಟ್ ಮಾಡ್ತಾರ, and finally removed, ಆಮೇಲೆ ತೆಗಿತಾರ from both. What is the new force of repulsion between A and B? ಆ ಥರ್ಡ್ ಸ್ಪಿಯರ್ ನ ಎರಡಕ್ಕೂ ಕಾಂಟ್ಯಾಕ್ಟ್ ಮಾಡಿ ತೆಗೆದಾಗ ಆ ಎ ಮತ್ತು ಬಿ ನಡುವೆ ಎಷ್ಟು ನ್ಯೂ ಫೋರ್ಸ್ ಆಫ್ ರಿಪಲ್ಷನ್ ಉಂಟಾಗ್ತದ ಅಂತ ಕೇಳ್ತಾರ. ಹೌದಾ? ಹಂಗಾರೆ ನಾ ಇಲ್ಲಿ ನೋಡಿ ಸಾಲ್ವ್ ಮಾಡ್ತೀನಿ. ಬಿಫೋರ್ ಕಾಂಟ್ಯಾಕ್ಟ್ ಆಗುವ ಮುನ್ನ ಎಷ್ಟು ಫೋರ್ಸ್ ಇತ್ತು ಅದನ್ನ ನಾವು ತಿಳ್ಕೊಳ್ಳೋಣ. ಓಕೆ, before contact. See here, before contact. ಏನಿತ್ತು ನೋಡ್ರಿ, ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಹಿಯರ್ there are two spheres, 1 and 2. ಓಕೆ, ಇದು ಸ್ಪಿಯರ್ ಎ ಅನ್ಕೊಳ್ಳಿ, ಇದು ಸ್ಪಿಯರ್ ಬಿ ಅನ್ಕೊಳ್ಳಿ. ಓಕೆ, ಈಗ ನೋಡಿ ಚಾರ್ಜ್ ಎಷ್ಟೈತಿ ಬಿಫೋರ್ ಕಾಂಟ್ಯಾಕ್ಟ್. ದ ಚಾರ್ಜ್ ಆನ್ ಫಸ್ಟ್ ಸ್ಪಿಯರ್ Q1 is 6.5 into 10 raised to minus 7 coulomb. Q2 ಎಷ್ಟೈತಿ? ಇದು ಅಷ್ಟೇ ಇದೆ. ಚಾರ್ಜ್ ಆನ್ A is Q1, B is Q2. Q2 ಎಷ್ಟಿದೆ? 6.5 into 10 raised to minus 7 coulomb ಐತಿ. ಹೌದಾ? ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ R. ಇದು ಎಷ್ಟಿದೆ ಡಿಸ್ಟೆನ್ಸ್? ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಎಷ್ಟು? 50 ಸೆಂಟಿಮೀಟರ್. ಅಂದ್ರೆ 50 into 10 raised to minus 2 ಮೀಟರ್ ಅಂತ ಕೊಟ್ಬಿಟ್ಟಿದ್ದಾರೆ. ಹೌದಾ? ಅಥವಾ ಇದನ್ನ ನಾವು ಹಿಂಗೂ ಬರಿಬಹುದು, 0.5 ಮೀಟರ್ ಅಂತ ಬರಿಬಹುದು. ಹೌದಾ? ಹಾಗಾದ್ರೆ ಈ ಫೋರ್ಸ್ ಎಷ್ಟಿದೆ ಇವೆರಡರ ನಡುವೆ? ದ ಫೋರ್ಸ್ ಬಿಟ್ವೀನ್ ದೆಮ್ ಈಸ್ ವಾಟ್? K into Q1 into Q2 upon R square. ಅದ ಎಷ್ಟಾಗ್ತದೆ ನೋಡ್ರಿ? 9 into 10 raised to 9 into 6.5 into 10 raised to minus 7 into 6.5 into 10 raised to minus 7 whole divided by ಎಷ್ಟಿದೆ? 6.5 square. Therefore F ವ್ಯಾಲ್ಯೂ ಎಷ್ಟಿದೆ? ಇದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರ್ತದೆ ಅಂದ್ರೆ 15.21 into
10⁻³ ನ್ಯೂಟನ್. ಇದು ಬಿಫೋರ್ ಕಾಂಟ್ಯಾಕ್ಟ್ ಇಷ್ಟು ಫೋರ್ಸ್ ಇದೆ, ಹೌದಾ? ಇದು ಫಸ್ಟ್ ಕೇಸ್. ಇನ್ನು ಸೆಕೆಂಡ್ ಕೇಸ್ದಲ್ಲಿ ಏನಂತಾರೆ ಅವರು, ಎ ಥರ್ಡ್ ಸ್ಪಿಯರ್ ಆಫ್ ಸೇಮ್ ಸೈಜ್ ಬಟ್ ಅನ್ಚಾರ್ಜ್ಡ್, 0 ಚಾರ್ಜ್ ಇರ್ತಕ್ಕಂಥ ಇನ್ನೊಂದು ಸ್ಪಿಯರ್ನ ಫಸ್ಟ್ ಏಕೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಹೌದಾ? ಇಲ್ಲಿ ನೋಡಿ, ಈಗ ನಾನು ಡ್ರಾ ಮಾಡ್ತೀನಿ. ಇದೊಂದು ಎ ಸ್ಪಿಯರ್, ಇದು ಬಿ ಸ್ಪಿಯರ್, ಹೌದಾ? ಈಗ ಇದಕ್ಕೆ ಥರ್ಡ್ ಸ್ಪಿಯರ್ನ ಸಿ ಅನ್ಕೊಳ್ಳಿ. ಸಿ ಅಂತಕ್ಕಂಥ ಥರ್ಡ್ ಸ್ಪಿಯರ್ ಬಂದು ಕಾಂಟ್ಯಾಕ್ಟ್ ಮಾಡಿದ್ರು. ಕಾಂಟ್ಯಾಕ್ಟ್ ಮಾಡ್ತಾರ, ಆಮೇಲೆ ಇದನ್ನ ತೆಗೆದು ಏನು ಮಾಡ್ತಾರ, ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರ, ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರ. ಆವಾಗ ಇಲ್ಲಿ Q1 ಇದ್ದಿದ್ದು Q1' ಆಗ್ತದೆ, ಇಲ್ಲಿ Q2' ಆಗ್ತದೆ. ಅಂದ್ರೆ ಚಾರ್ಜಸ್ ಚೇಂಜ್ ಆಗ್ತಾವ. ಎಷ್ಟು ಹಂಗಾರೆ ಈ Q1' ಮತ್ತು Q2' ಏನಾಗ್ತಾವ ನೋಡಿ. ಸಿ ಆಫ್ಟರ್ ಕಾಂಟ್ಯಾಕ್ಟ್ of third sphere with A and B, after contact what happens, C ಅಂತಕ್ಕಂಥ ಅನ್ಚಾರ್ಜ್ ಸ್ಪಿಯರ್ನ ಎ ಚಾರ್ಜ್ ಸ್ಪಿಯರ್ ಕನೆಕ್ಟ್ ಮಾಡಿದಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ ಚಾರ್ಜಿಂಗ್ ಬೈ ಕಂಡಕ್ಷನ್ ಪ್ರೊಸೆಸ್ ಆಗೈತಿ. ಅಂದ್ರೆ ಈ ಎದಿಂದ ಈ ಅನ್ಚಾರ್ಜ್ ಸ್ಪಿಯರ್ ಸಿಗೆ ಚಾರ್ಜ್ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಅದಕ್ಕೆ ನಾವು Q1' ಏನಾಗ್ತದಪ್ಪ ಅಂದ್ರೆ Q1' ನ್ಯೂ ಚಾರ್ಜ್ ಆನ್ ಎ ಬಿಕಮ್ಸ್ Q1 ಪ್ಲಸ್ Q2 ಡಿವೈಡೆಡ್ ಬೈ 2. ಕರೆಕ್ಟಾ? ಅಂದ್ರೆ ಸಿ ಹಿಯರ್ ಅಂದ್ರೆ Q1 ಇಂಟು QC ಅನ್ನೋದು. ಇಲ್ಲಿ QC ಅಂತಂದ್ರೆ ಚಾರ್ಜ್ ಆನ್ ಸಿ ಸ್ಪಿಯರ್, ಹೌದಾ? QC. ಇಲ್ಲಿ Q1 ಎಷ್ಟಿದೆ, 6.5 into 10⁻⁷ ಇದೆ, ಪ್ಲಸ್ QC ಚಾರ್ಜ್ ಆನ್ ದ ಥರ್ಡ್ ಸ್ಪಿಯರ್ ಇಸ್ 0, ಅದಕ್ಕೆ ಅನ್ಚಾರ್ಜ್ ಇದೆ, ಡಿವೈಡೆಡ್ ಬೈ 2 ಮಾಡ್ರಿ. ಎಷ್ಟು ಉಳಿತದ? ಹಿಯರ್ Q1' becomes what? 3.25 into 10⁻⁷ ಕೂಲಂಬ್ ಆಯ್ತು. ಅದೇ ರೀತಿ Q2' ಏನಾಗ್ತದೆ, ಈಗ ನೋಡ್ರಿ, ಈ QC ಮೇಲೆ ಚಾರ್ಜ್ ಎಷ್ಟಾಯ್ತು ಈಗ? 3.25 into 10⁻⁷ ಆಯ್ತು. ಯಾಕಂದ್ರೆ ಈ Q1 ಫಸ್ಟ್ ಎ ಮೇಲೆ ಎಷ್ಟಿತ್ತು? 6.5 into 10⁻⁷ ಕೂಲಂಬ್ ಇತ್ತು. ಈ ಥರ್ಡ್ ಸ್ಪಿಯರ್ ಸಿ ಸ್ಪಿಯರ್ ಅನ್ನ ನಾವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಈ 6.5 into 10⁻⁷ ಅರ್ಧ ಚಾರ್ಜ್ ಇದಕ್ಕೆ ಟ್ರಾನ್ಸ್ಫರ್ ಆಯ್ತು. ದಟ್ ಈಸ್ ಚಾರ್ಜಿಂಗ್ ಬೈ ಕಂಡಕ್ಷನ್. ಹಂಗಾರೆ ಈ ಅನ್ಚಾರ್ಜ್ ಸ್ಪಿಯರ್ ಸಿ ಏನಾಯ್ತು, ಈಗ ಚಾರ್ಜ್ ಆಯ್ತು. ಎಷ್ಟಾಯ್ತು? 3.25 into 10⁻⁷. ಇದ್ರ ಮೇಲೆ ಐತಿ ಚಾರ್ಜ್ 3.25 into 10⁻⁷. ಈ ಎ ಸ್ಪಿಯರ್ ಮೇಲೆ ಚಾರ್ಜ್ ಇದೆ. ಹಂಗಾರೆ 3.25 into 10⁻⁷ ಚಾರ್ಜ್ ಇರ್ತಕ್ಕಂಥ ಈ ಸಿ ಸ್ಪಿಯರ್ ಅನ್ನ ನಾವು ಇಲ್ಲಿ ಬಿಗೆ ತಂದು ಹಚ್ಚಿದ್ವಿ ಅಂತಂದ್ರೆ ಇದ್ರ ಮೇಲೆ ಚಾರ್ಜ್ Q2' ಏನಾಗ್ತದೆ ಅಂತಂದ್ರೆ ಸಿಯರ್ ಇಲ್ಲಿ Q2 ಪ್ಲಸ್ QC ಡಿವೈಡೆಡ್ ಬೈ 2. Q2 ಎಷ್ಟೈತಿ? 6.5 into 10⁻⁷ ಪ್ಲಸ್ ಈ QC ಎಷ್ಟಾಗೈತಿ? 3.25 into 10⁻⁷ ಆಗಿದೆ. ಎರಡು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರ್ತದೆ ಅಂತಂದ್ರೆ 3.125 into 10⁻⁷ ಕೂಲಂಬ್ ಬರ್ತದೆ. ಈ ಥರ್ಡ್ ಸ್ಪಿಯರ್ ತೆಗೆದು ಬಿಡ್ರಿ. ಆಗ ಏನು ಉಳಿತು? ಓನ್ಲಿ ಎ ಮತ್ತು ಬಿ ಎರಡು ಸ್ಪಿಯರ್ಸ್ ಉಳಿದ್ವಿ. ಈಗ ನ್ಯೂ ಫೋರ್ಸ್ ಏನಾಗ್ತದೆ? F' is equal to what? ಈಗ ನೋಡ್ರಿ, ಹಂಗಾರ therefore ಇಲ್ಲಿ R ಅಂತೂ ಸೇಮ್ ಇದೆ, R' ಅನ್ಬೇಕಾದ್ರೆ ಅದಕ್ಕೆ 0.5 ಮೀಟರ್. R ಅಂತೂ ಚೇಂಜ್ ಆಗಿಲ್ಲ ಇಲ್ಲಿ, ಹೌದಾ? R' R ಆಗೈತೆ. therefore new force between sphere A and B is what? F' is equal to K into Q1' Q2' divided by R' square. ನೋಡಿ, K ವ್ಯಾಲ್ಯೂ ಎಷ್ಟಿದೆ? 9 into 10⁹ into Q1' ವ್ಯಾಲ್ಯೂ ಎಷ್ಟೈತಿ? 3.25 into 10⁻⁷.
Q2 dash value ಎಷ್ಟಿದೆ 3.125 into 10 raised to minus 7 whole divided by R ಎಷ್ಟಿದೆ 0.5 whole square. Okay, therefore new force F dash ಇದಷ್ಟು ಸಿಂಪ್ಲಿಫೈ ಮಾಡಿದ್ರಪ್ಪ ಅಂತಂದ್ರೆ ಎಷ್ಟು ಬರ್ತದೆ ಅಂತಂದ್ರೆ 9.506 into 10 raised to minus 3 Newton. This is the new force between Q1 and Q2. ಇದು ಕೂಡ 5 ಮಾರ್ಕ್ಸ್ಗೆ 100% ಕೇಳ್ತಾರೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ.